ಬಿಗ್ ಬಾಸ್ ಮನೆಯಲ್ಲಿ ಏನ್ ಬಂದ್ ಮಾಡಲಾಗಿದೆ, ಅರ್ಜಿ ವಿಚಾರಣೆ ಆರಂಭ ಆಗ್ತಾ ಇದೆ. ವಕೀಲೆ ತೇಜಸ್ವಿನಿ ಆರೂರ್ ಅವರಿಂದ ಅರ್ಜಿ ಸಲ್ಲಿಕೆ ಆಗಿದೆ. ರಿಯಾಲಿಟಿ ಶೋ ಬಿಗ್ ಬಾಸ್ ಮನೆಗೆ ಬೀಗ, ಹೈಕೋರ್ಟ್ ತುರ್ತು ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ತುರ್ತು ವಿಚಾರಣೆಗೆ ಮನವಿಯನ್ನ ಮಾಡಿದ್ದಾರೆ ಅರ್ಜಿದಾರೆ. ವಕೀಲೆ ತೇಜಸ್ವಿನಿ ಆರೂರ್ ಕಡೆಯಿಂದ ಅರ್ಜಿ ಈಗ ಸಲ್ಲಿಕೆ ಆಗಿದೆ. ಬಿಗ್ ಬಾಸ್ ಮನೆಗೆ ಬೀಗ, ಹೈಕೋರ್ಟ್ ನಲ್ಲಿ ಈಗ ಅರ್ಜಿ ಸಲ್ಲಿಕೆ ಆಗಿದೆ. ಖಾಸಗಿ ವಾಹಿನಿಯ ಪರವಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ವಕೀಲೆ ತೇಜಸ್ವಿನಿ ಆರೂರ್. ಈಗ ಕೆಲವೇ ನಿಮಿಷಗಳಲ್ಲಿ ಅರ್ಜಿ ವಿಚಾರಣೆಗೆ ಬರುವಂತದ್ದಿದೆ. ಬಿಗ್ ಬಾಸ್ ಮನೆಗೆ ಏನು ಬೀಗವನ್ನ ಜಡಿಯಲಾಗಿತ್ತು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುರ್ತು ವಿಚಾರಣೆಗೆ ಮನವಿಯನ್ನ ಮಾಡಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಬಿಗ್ ಬಾಸ್ ಮನೆಗೆ ಬೀಗ ಹಾಕಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹೈಕೋರ್ಟ್ ಮೆಟ್ಟಿಲೇರಿದೆ ಪ್ರಕರಣ. ವಕೀಲೆ ತೇಜಸ್ವಿನಿ ಆರೂರ್ ಕಡೆಯಿಂದ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಅರ್ಜಿ ವಿಚಾರಣೆ ಕೆಲವೇ ನಿಮಿಷಗಳಲ್ಲಿ ಆಗತ್ತೆ. ನಿನ್ನೆ ಏನು ಆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕಂಪ್ಲೇಂಟ್ನ ಹಿನ್ನೆಲೆಯಲ್ಲಿ ಬಿಗ್ ಬಾಸ್ ಮನೆಗೆ ಜಿಲ್ಲಾಡಳಿತದಿಂದ ಬೀಗವನ್ನ ಜಡಿಯಲಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಮೆಟ್ಟಿಲಿನ ಏರಿದೆ ಖಾಸಗಿ ವಾಹಿನಿ. ವಕೀಲೆ ತೇಜಸ್ವಿನಿ ಆರೂರ್ ಅವರ ಕಡೆಯಿಂದ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಹೈಕೋರ್ಟ್ಗೆ. ತುರ್ತು ಅರ್ಜಿಯನ್ನ ವಿಚಾರಣೆ ಮಾಡೋ ಅಂತೆ ಅರ್ಜಿಯಲ್ಲಿ ಮನವಿಯನ್ನ ಕೂಡ ಮಾಡಲಾಗಿದೆ. ಅಂದ್ರೆ ಆಕ್ಚುಯಲ್ ಆಗಿ ಏನು ರಿಯಾಲಿಟಿ ಶೋ ಬಿಗ್ ಬಾಸ್ ನಡೀತಾ ಇತ್ತು, ಏಕಾಏಕಿ ಯಾವಾಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಎಂಟ್ರಿ ಆಯಿತೋ ಜಾಲಿವುಡ್ ಸ್ಟುಡಿಯೋಗೆ ಬೀಗವನ್ನು ಜಡಿಯಲಾಯಿತು. ಈ ನಿಟ್ಟಿನಲ್ಲಿ ಅಲ್ಲಿ ಆಗ್ತಾ ಇದ್ದಂಥ ಶೂಟಿಂಗ್ ಕೂಡ ಸ್ಟಾಪ್ ಮಾಡಬೇಕಾದಂಥ ಅನಿವಾರ್ಯತೆ ಎದುರಾಯಿತು. ಈಗ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸಂದೇಶ್, ಜಾಲಿವುಡ್ ಸ್ಟುಡಿಯೋ ಬಳಿ ಒಂದ್ ಕಡೆ ಅಧಿಕಾರಿಗಳು ಬಂದಿದ್ದಾರೆ, ಇನ್ನೊಂದ್ ಕಡೆ ಖಾಸಗಿ ವಾಹಿನಿಯ ಪರವಾಗಿ ವಕೀಲೆ ತೇಜಸ್ವಿನಿ ಆರೂರ್ ಈಗ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಅರ್ಜಿ ಕೂಡ ಸಲ್ಲಿಕೆಯಾಗಿದೆ. ಸಂದೇಶ್. ಮಧುಸೂದನ್, ಈಗ ಸದ್ಯ ಬಿಗ್ ಬಾಸ್ ಶೋಗೆ ತಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ತಡೆಯನ್ನ ಪ್ರಶ್ನಿಸಿ ಈಗ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆಯನ್ನ ಮಾಡಲಾಗಿದೆ. ವಕೀಲೆ ತೇಜಸ್ವಿನಿ ಆರೂರ್ ಅವರ ಕಡೆಯಿಂದ ಈ ಒಂದು ಅರ್ಜಿ ಸಲ್ಲಿಕೆ ಆಗಿದ್ದು, ಖಾಸಗಿ ವಾಹಿನಿ ಪರವಾಗಿ ವಕೀಲೆ ತೇಜಸ್ವಿನಿ ಆರೂರ್ ಅವರು ಈಗ ಈ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಅಂದ್ರೆ ಈ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿ ತುರ್ತು ವಿಚಾರಣೆಗೆ ಈ ಒಂದು ಅರ್ಜಿಯನ್ನ ಪರಿಗಣನೆಗೆ ತೆಗೆದುಕೊಳ್ಳಿ ಅಥವಾ ತುರ್ತು ವಿಚಾರಣೆಯನ್ನ ಮಾಡಿ ಅಂತೇಳಿ ಈಗಾಗಲೇ ಅರ್ಜಿದಾರರು ಕೂಡ ಮನವಿಯನ್ನ ಮಾಡಿರೋದ್ರಿಂದ ಈಗ ಅರ್ಜಿ ವಿಚಾರಣೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುವಂತ ಸಾಧ್ಯತೆ ಇದೆ. ಆ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ವಾದ ಪ್ರತಿವಾದ ಏನೇ ಇದ್ರೂ ಕೂಡ ಮಧ್ಯಂತರ ರಿಲೀಫ್ ಅನ್ನ ಕೋರುವಂತ ಸಾಧ್ಯತೆಗಳು ಕೂಡ ಇರ್ತವೆ. ಅಂದ್ರೆ ಈಗ ಇಂಟ್ರೀಮ್ ರಿಲೀಫ್ಗಾಗಿ ಏನು ಮನವಿ ಮಾಡುವಂತ ಚಾನ್ಸಸ್ ಗಳು ಕೂಡ ಇರ್ತವೆ. ಬಿಕಾಸ್ ಈಗಾಗಲೇ ತಡೆ ಕೋರಿ ಜೊತೆಗೆ ಆ ಒಂದು ಶೋವು ಕೂಡ ತಡೆಯಾಗಿದೆ. ಜೊತೆಗೆ ಆ ಒಂದು ಕಂಪ್ಲೀಟ್ ಸರ್ಕಾರಿ ಶಾಲೆಗಳಿಗೆ ರಜೆ ಕೊಟ್ಟಿರೋದು ಅಷ್ಟರ ಮಟ್ಟಿಗೆ ಸೂಕ್ತ ಅಲ್ಲ ಅಂತ ಈಗ ಬಿಜೆಪಿಯವ್ರ ಆರೋಪ. ಸರ್ ನೋಡಿ, ಬಿಜೆಪಿಯವರಿಗೆ ಕೆಲಸ ಇಲ್ಲ ಮತ್ತು ಅವರು ಸಾಮಾಜಿಕ ನ್ಯಾಯದ ವಿರೋಧಿಗಳಾಗಿದ್ದಾರೆ. ಹೀಗಾಗಿ ಅವರು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾನೆ ಬರ್ತಾ ಇದ್ದಾರೆ. ಅವರ ಆರೋಪಗಳಲ್ಲಿ ಯಾವುದೇ ರೀತಿಯ ಹುರುಳಿಲ್ಲ. ಇನ್ನು ಖಾಸಗಿ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇದ್ದಂತಹ ರಿಯಾಲಿಟಿ ಶೋ ಬಿಗ್ ಬಾಸ್ಗೆ ನಿನ್ನೆ ಏನು ಶಾಕ್ ಎದುರಾಗಿತ್ತು, ಇವತ್ತು ಅದಕ್ಕೆ ರಿಲೀಫ್ ಸಿಗತ್ತಾ ಅನ್ನೋ ಪ್ರಶ್ನೆ ಇದೆ. ಈ ನಿಟ್ಟಿನಲ್ಲಿ ಖಾಸಗಿ ವಾಹಿನಿ ವಕೀಲೆ ತೇಜಸ್ವಿನಿ ಆರೂರ್ ಅವರ ಕಡೆಯಿಂದ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಅರ್ಜಿಯ ವಿಚಾರಣೆ ತುರ್ತಾಗಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಕೆಲವೇ ನಿಮಿಷಗಳಲ್ಲಿ ಹೈಕೋರ್ಟ್ನಲ್ಲಿ ಈ ಒಂದು ಅರ್ಜಿ ವಿಚಾರಣೆಗೆ ಬರುತ್ತೆ. ಮಧ್ಯಂತರ ರಿಲೀಫ್ ಸಿಗತ್ತಾ ಅನ್ನೋ ಕುತೂಹಲ ಈಗ ಮೂಡಿದೆ. ನಮ್ಮ ಪ್ರತಿನಿಧಿ ಸಂದೇಶ್ ವಿವರಣೆಯನ್ನು ನೀಡ್ತಾ ಇದ್ರು. ಮಧ್ಯಂತರ ರಿಲೀಫ್ ಸಿಗುವಂಥ ಸಾಧ್ಯತೆ ಕೂಡ ನಾವು ಇಲ್ಲಿ ತಳ್ಳಿ ಹಾಕೋ ಹಾಗಿಲ್ಲ ಅಂತ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸಲ್ಲಿಸಿದಂಥ ಅರ್ಜಿಯ ವಿಚಾರಣೆ ಮಾಡಿದಂಥ ಕೋರ್ಟ್ ಈಗ ಏಕಾಏಕಿ ಬಿಗ್ ಬಾಸ್ ಬೀಗವನ್ನು ಜಡಿಲಿಕ್ಕೆ ಹೇಳಿತು. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ನೋಡಿ, ನೀವು ಮಧ್ಯಂತರ ರಿಲೀಫ್ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ರಿ. ಮಧುಸೂದನ್, ಇಲ್ಲಿ ಪ್ರಮುಖವಾಗಿರುವಂತದ್ದು ಈ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿ ಅರ್ಜಿಗೆ ಸಂಬಂಧಪಟ್ಟಂತ ವಾದ ಪ್ರತಿವಾದಗಳು ಆಗ್ತಾ ಹೋಗ್ತವೆ. ಅಂದ್ರೆ ಇವರು ಯಾವ ಕಾರಣಕ್ಕಾಗಿ ತಡೆಯನ್ನ ಕೊಟ್ಟರು ಅನ್ನೋದನ್ನ ಪ್ರಶ್ನೆ ಮಾಡಿ ಒಂದು ಕಡೆ ಏನು ವಕೀಲೆ ತೇಜಸ್ವಿನಿ ಅವರು ವಾದವನ್ನ ಮಾಡಿದ್ರೆ, ಮತ್ತೊಂದು ಕಡೆ ಸರ್ಕಾರಿ ಅಭಿಯೋಜಕರಿಂದ ಅಥವಾ ಮಾಲಿನ್ಯ ನಿಯಮ ಮಂಡಳಿ ಇಂದ ಯಾರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರ್ತಾರೆ ಅಥವಾ ಸರ್ಕಾರಿ ಅಭಿಯೋಜಕರು ಇರ್ತಾರೆ, ಅವರು ಅಲ್ಲಿ ವಾದವನ್ನ ಕಳೆದ 2 ವರ್ಷದಿಂದ ಕೊಟ್ಟಿದ್ರಿ. ಆದ್ರೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಬರ್ತಿರುವಂತ ಆಯಾಮ ಹೇಗಿದೆ ಅಂದ್ರೆ, ಬಿಗ್ ಬಾಸ್ ಶುರುವಾಯ್ತು, ಸರ್ಕಾರಕ್ಕೂ ಮೈಲೇಜ್ ತಗೊಬೇಕಿತ್ತು, ಆ ಕಾರಣದಿಂದ ಇವಾಗ ಕ್ಲೋಸ್ ಮಾಡಿಸಿದ್ದಾರೆ. ನೋಡಿ,
ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಕೊಟ್ಟಂತ ನೋಟಿಸ್ಗೂ ಅಥವಾ ಕ್ಲೋಸರ್ ಆರ್ಡರ್ಗೂ ಬಿಗ್ ಬಾಸ್ ಕಾರ್ಯಕ್ರಮಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಆ ಒಂದು ಸ್ಥಳದ ಮಾಲೀಕರೇನಿದ್ದಾರೆ ಅವರೇನು ಇವತ್ತೊಂದು ಅಲ್ಲಿ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದಾರೆ, ಅದಕ್ಕೆ ಅವರು ನಿಯಮಾನುಸಾರ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಅರ್ಜಿಯನ್ನು ಹಾಕಿ CFE ಮತ್ತು CFO ಅನ್ನು ಪಡಿಬೇಕಾಗಿತ್ತು. CFE CFO ತೆಗೆದುಕೊಳ್ಳಿ ಅಂತ ಹೇಳಿ ನಮ್ಮ ಇಲಾಖೆ ಅಧಿಕಾರಿಗಳು ಬಹಳ ಸಲ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಕಾನೂನು ಪಾಲನೆ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದ್ದಾರೆ. ಅವರು ಅದಕ್ಕೆ ಕ್ಯಾರೆ ಅನ್ನಲಿಲ್ಲ. ಹೀಗಾಗಿ ಇವತ್ತು ಇಂಥ ಒಂದು ಕಠಿಣವಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ನನಗೆ ಇದೆ. ಹೀಗಾಗಿ ಇದಕ್ಕೆ ಯಾವುದೇ ರೀತಿಯ ಬೇರೆ ಉದ್ದೇಶ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಕಾನೂನು ರೀತಿಯ ಕ್ರಮ ಆಗಿದೆ. ಅವರು ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿದ್ದಾರೆ ಅನ್ನುವಂಥದ್ದು ಮಾಹಿತಿ ಇದೆ. ಉಚ್ಚ ನ್ಯಾಯಾಲಯಕ್ಕೆ ಹೋಗಿದ್ದಾರೆ. ಉಚ್ಚ ನ್ಯಾಯಾಲಯದ ತೀರ್ಪು ಬಂದ ಮೇಲೆ ನಾನು ಪ್ರತಿಕ್ರಿಯೆಯನ್ನು ಕೊಡುತ್ತೇನೆ. ಅಲ್ಲ ಸರ್, ಈಗ ಕ್ಲೋಸರ್ ನೋಟಿಸ್ ಕೊಟ್ಟ ಮೇಲೆ ಒಂದಷ್ಟು ಸಮಯಾವಕಾಶ ಕೊಡಬೇಕಿತ್ತು ಅನ್ನುವಂಥ ಡಿಮ್ಯಾಂಡ್. 6ನೇ ತಾರೀಕು ನೋಟಿಸ್ ಕೊಟ್ಟಿದ್ದೀರಿ, ನಿನ್ನೆ ಆಗ್ಲೇ ಕ್ಲೋಸ್ ಮಾಡಿದ್ದೀರಿ. ಅರ್ಜಿ ಆದ್ರೂ ಹಾಕಿದ್ದಾರೆ ಅವರು. ಹೇಳಿ, ಇವತ್ತಿನವರೆಗೆ ನಾನು ನಿನ್ನೆ ಮಾಹಿತಿ ತಗೊಂಡಂತ ಸಂದರ್ಭದಲ್ಲಿ ಅವ್ರ ಅರ್ಜಿನೇ ಬಂದಿಲ್ಲ. ಅವ್ರ ಅರ್ಜಿ ಕೊಟ್ಟರೆ ಪರಿಶೀಲನೆ ಮಾಡಲಾಗುವುದು. ಅರ್ಜಿನೂ ಹಾಕೊಳ್ಳದೆ ಇರುವಷ್ಟು ಇದೆ ಸರ್ ಅಸಡ್ಡೆ ಸರ್ಕಾರದ ನಿಯಮದ ಬಗ್ಗೆ. ನೋಡಿ, ನಾನು ಅದಕ್ಕೆ ಹೇಳಿದೆ, ಅದೀಗ ನೀವು ಅವರಿಗೆ ಕೇಳಬೇಕಾಗುತ್ತೆ. ಅವ್ರ ಅರ್ಜಿ ಹಾಕಿದ್ರೆ ಇವತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಅದೊಂದು ಸ್ವಾಯತ್ತ ಸಂಸ್ಥೆ ಇದೆ. ಅಧ್ಯಕ್ಷರು ಮತ್ತು ಸದಸ್ಯ ಕಾರ್ಯದರ್ಶಿಯವರು ಚರ್ಚೆ ಮಾಡಿ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತಾರೆ. ಥ್ಯಾಂಕ್ ಯು. ಬಟ್ ಆಫ್ಟರ್ ನಿನ್ನೆ ಕ್ಲೋಸರ್ ಇದು ಮಾಲಿನ್ಯ ನಿಯಂತ್ರಣ ಮಂಡಳಿ ಮಾತ್ರವಲ್ಲ, ಇದು ಬೆಸ್ಕಾಂ ಇಂದ ಅನುಮತಿ ಪಡ್ಕೊಂಡಿಲ್ಲ, BBMP ಇಂದ ಕೂಡ ಅನುಮತಿ ಪಡ್ಕೊಂಡಿಲ್ಲ. ಸುಮಾರು ನಮಗೆ ಸಂಬಂಧಪಟ್ಟಂಥದ್ದು ಮಾಲಿನ್ಯ ನಿಯಂತ್ರಣ ಮಂಡಳಿ. ಓಕೆ, ಬೇರೆ ಬೇರೆ ರೀತಿಯಲ್ಲಿ ಅನುಮತಿ ಪಡೆದುಕೊಂಡು ನಡೆಸಲಿಕ್ಕೆ ಯಾರು ಬೇಡ ಅಂತ ಸರ್. ಇನ್ನೊಂದು ಆಯಾಮ ಸರ್, ಕೆಲ ತಿಂಗಳ ಹಿಂದೆ DCM ಅವರು ಸಿನಿಮಾ ವಿಚಾರವಾಗಿ ಮಾತಾಡೋದು ನಟ್ಟು ಬೋಲ್ಟು ಟೈಟ್ ನೋಡಿ. ಇದಕ್ಕೆ ನಾನು ಈಗಾಗಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಇವೆಲ್ಲ ದಿನಾಲು ಅನೇಕ ನಾವೆಲ್ಲ ವಿಷಯಗಳು ಪ್ರಸ್ತಾಪ ಆಗ್ತವೆ. ಅದಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಅದಕ್ಕೆ ತಳಕು ಹಾಕುವಂತ ಅವಶ್ಯಕತೆ ಇಲ್ಲ. ಇನ್ನೊಂದು ಸರ್, ಎಲ್ಲೇ ಮಾನ್ಯ ಉಪಮುಖ್ಯಮಂತ್ರಿಗಳು ಇದರಲ್ಲಿ ಯಾವುದೇ ರೀತಿಯ ಹಸ್ತಕ್ಷೇಪ ಅವ್ರದಿಲ್ಲ. ಸರಿ ಸರ್. ಇನ್ನೊಂದು ಸರ್, ಈಗ ಕ್ಯಾಶ್ ಸೆನ್ಸಸ್ ಇದು ಜನಗಣತಿ ವಿಚಾರವಾಗಿ ಸರ್ಕಾರಿ ಶಾಲೆಗಳಿಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.